ನಮಸ್ಕಾರ ಮೀನರಾಶಿಯವರೇ, ಇವತ್ತು ನಾನು ಹೇಳ್ತಿರೋದು ದಿನ ಕೇಳೋ ಮಾಮೂಲಿ ರಾಶಿಫಲ ಅಲ್ಲ. ಇದು ನಿಮ್ಮ ಲೈಫ್, ಪಾಸ್ಟ್ ಮತ್ತು ಫ್ಯೂಚರ್ ಬಗ್ಗೆ ದೇವರು ಕೊಡ್ತಿರೋ ಒಂದು ಕ್ಲಿಯರ್ ಸಿಗ್ನಲ್. ತುಂಬಾನೇ ಸೀಕ್ರೆಟ್ ಹಾಗೂ ಪವರ್ಫುಲ್ ಆದ ವಿಷಯ. ನಿಮ್ಮ ಲೈಫ್ನಲ್ಲಿ ಈಗಾಗಲೇ ಒಂದು ದೊಡ್ಡ ಚೇಂಜ್ ಸ್ಟಾರ್ಟ್ ಆಗಿದೆ. ಅದರ ಬಗ್ಗೆನೇ ಇವತ್ತು ಮನಸ್ಪೂರ್ವಕವಾಗಿ ಮಾತನಾಡೋಣ. ದಯವಿಟ್ಟು ಈ ಮಾತನ್ನ ಟೈಮ್ ಪಾಸ್ಗೆ ಕೇಳಿ ನಿರ್ಲಕ್ಷಿಸಬೇಡಿ. ಯಾರೂ ಇಲ್ಲದೇ ಇದ್ದಾಗ ಪ್ರಶಾಂತವಾಗಿರೋ ಕಡೆ ಕೂತು ಪೂರ್ತಿಯಾಗಿ ಕೇಳಿ. ಯಾಕಂದ್ರೆ ಇದರಲ್ಲಿ ನಾನು ಹೇಳೋ ಪ್ರತಿಯೊಂದು ಸೀಕ್ರೆಟ್ಸ್ ಮತ್ತು ಗುರುತುಗಳು ನಿಮ್ಮ ಲೈಫ್ಗೆ 100% ಮ್ಯಾಚ್ ಆಗತ್ತೆ. ಮುಖ್ಯವಾಗಿ ನಿಮ್ಮ ಒಳ್ಳೆತನ ಯೂಸ್ ಮಾಡಿಕೊಂಡು ಮೋಸ ಮಾಡಿದವರು, ಕಷ್ಟದಲ್ಲಿದ್ದಾಗ ನಡು ರಸ್ತೆಯಲ್ಲಿ ಕೈ ಬಿಟ್ಟವರು, ಇವತ್ತು ಅದೇ ಜನ ನಿಮಗೋಸ್ಕರ ಹುಚ್ಚರ ತರ ಕಾಯ್ತಿದ್ದಾರೆ. ಹೌದು, ನೀವು ಕೇಳ್ತಿರೋದು 100% ನಿಜ. ಇಷ್ಟು ದಿನ ನಿಮ್ಮನ್ನ ಆಡ್ಕೊಂಡವರು, ನಿಮ್ಮ ಕಣ್ಣೀರು ನೋಡಿ ನಕ್ಕವರೇ ಈಗ ನಿಮ್ಮ ಹತ್ರ ವಾಪಸ್ ಬರಲು ಒದ್ದಾಡ್ತಾ ಇದ್ದಾರೆ. ಯಾಕಂದ್ರೆ ಮೀನರಾಶಿಯವರೇ, ಈಗ ನಿಮ್ಮ ಒಳ್ಳೆಯ ಟೈಮ್ ಸ್ಟಾರ್ಟ್ ಆಗಿದೆ. ಕಾಲ ನಿಮ್ಮ ಕಡೆ ಸಂಪೂರ್ಣವಾಗಿ ತಿರುಗಿದೆ. ಇಷ್ಟು ದಿನ ನಿಮ್ಮನ್ನ ಕಾಡಿದವರಿಗೆ ಅವರು ಮಾಡಿದ ತಪ್ಪಿನ ಫಲ ಈಗ ವಾಪಸ್ ತಟ್ತಾ ಇದೆ. ಅವರಿಗೀಗ ರಾತ್ರಿ ಸರಿಯಾಗಿ ನಿದ್ದೆ ಕೂಡ ಬರ್ತಾ ಇಲ್ಲ. ಮೀನರಾಶಿಯವರೇ, ಮಾತು ಮುಂದುವರಿಸುವ ಮುನ್ನ ನಿಮ್ಮಲ್ಲಿರೋ ಪಾಸಿಟಿವ್ ಎನರ್ಜಿನ ಆಕ್ಟಿವೇಟ್ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಅತ್ಯಂತ ಭಕ್ತಿಯಿಂದ ಓಂ ನಮೋ ನಾರಾಯಣಾಯ ಅಥವಾ ಗುರು ರಾಘವೇಂದ್ರಾಯ ನಮಃ ಅಂತ ಸ್ಮರಣೆ ಮಾಡಿ. ಇನ್ನು ಮುಖ್ಯ ವಿಷಯಕ್ಕೆ ಬರೋಣ. ಕಳೆದ 5-10 ವರ್ಷಗಳಿಂದ ನಂಬಿಕೆ ದ್ರೋಹ, ಅವಮಾನ, ಹಣದ ಕಷ್ಟ, ಯಾರ ಹತ್ರನೂ ಹೇಳಿಕೊಳ್ಳೋಕಾಗದ ನೋವು ಅನುಭವಿಸ್ತಿರೋ ನಿಮ್ಗೆ ಈಗ ಒಮ್ಮೆಲೆ ಅದೃಷ್ಟ ಒಲಿದು ಬರಲಿದೆ. ಅದಕ್ಕೆ ಈ ಮಾತನ್ನ ಕೊನೆಯವರೆಗೂ ತುಂಬಾನೇ ಗಮನವಿಟ್ಟು ಕೇಳಿ. ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಈ ಹೊರಗಿನ ಪ್ರಪಂಚಕ್ಕೆ ಗೊತ್ತಿರೋದು ತುಂಬಾನೇ ಕಮ್ಮಿ. ನೀವು ಜಲತತ್ವದವರಾಗಿದ್ದರಿಂದ ಹೊರಗಡೆ ಎಷ್ಟೇ ಶಾಂತವಾಗಿ, ಮೃದುವಾಗಿ ಮತ್ತು ನಗುತ್ತಾ ಕಾಣಿಸಿದ್ರೂ ನಿಮ್ಮ ಒಳಗಡೆ ಮಾತ್ರ ಭಾವನೆಗಳ ಒಂದು ದೊಡ್ಡ ಸಮುದ್ರವೇ ಇದೆ. ಯಾರನ್ನಾದರೂ ತುಂಬಾನೇ ಆಳವಾಗಿ ಪ್ರೀತಿಸ್ತೀರಿ ಮತ್ತು ಬೇಗ ನಂಬಿಬಿಡ್ತೀರಾ. ಯಾರಾದರೂ ಬಂದು ನಿಮ್ಮ ಹತ್ರ ಕಷ್ಟ ಹೇಳಿಕೊಂಡ್ರೆ ಸಾಕು, ನಿಮ್ಮ ಬಳಿ ಇಲ್ಲದಿದ್ದರೂ ಪರವಾಗಿಲ್ಲ ಅಂತ ಸಾಲ ಮಾಡಿ ಅದು ಅವರಿಗೆ ಸಹಾಯ ಮಾಡ್ತೀರಿ. ನಿಮ್ಮ ಕಷ್ಟಕ್ಕಿಂತ ಎದುರಿನವರ ಕಷ್ಟವೇ ದೊಡ್ಡದು ಅಂತ ಭಾವಿಸ್ತೀರಿ. ಆದರೆ ನಿಮ್ಮ ಲೈಫ್ನಲ್ಲಾದ ದೊಡ್ಡ ತಪ್ಪು, ನಿಮಗೆ ಶಾಪವಾಗಿದ್ದು ಏನಂದ್ರೆ, ಜನ ನಿಮ್ಮ ಇದೇ ಒಳ್ಳೆತನನ ನಿಮ್ಮ ವೀಕ್ನೆಸ್ ಅಂದ್ಕೊಂಡ್ಬಿಟ್ಟಿದ್ದು. ನಿಮ್ಮ ಸೌಮ್ಯ ಸ್ವಭಾವವನ್ನೇ ಅವರ ಅನುಕೂಲಕ್ಕೆ ತಕ್ಕಂತೆ ಬಳಸ್ಕೊಂಡ್ರು. ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದಾಗ, ಸಾಲದ ಸುಳಿಗೆ ಸಿಲುಕಿದಾಗ ಯಾರಿಂದ ನೀವು ಸಾಂತ್ವನ ನಿರೀಕ್ಷೆ ಮಾಡಿದ್ರಿಯೋ, ಯಾರು ಒಂದು ಕಾಲದಲ್ಲಿ ನಿಮ್ಮಿಂದಲೇ ಸಹಾಯ ಪಡೆದಿದ್ರು, ಅದೇ ಜನ ನಿಮಗೆ ಬೆನ್ನಿಗೆ ಚೂರಿ ಹಾಕಿದ್ರು. ನಿಮ್ಮ ಕಣ್ಣೀರು ನೋಡಿ ಒಳಗೊಳಗೆ ನಕ್ಕರು. ನೀವು ಸೋತಿದ್ದನ್ನ ನೋಡಿ ಸಂಭ್ರಮಿಸಿದ್ರು. ನೀವು ಲೈಫ್ನಲ್ಲಿ ಎಂದೂ ಮೇಲೆ ಬರಬಾರದು, ಸದಾ ಅವರ ಕಾಲು ಕೆಳಗೆ ಇರಬೇಕು ಅಂತ ಆಸೆಪಟ್ರು. ನಿಮಗೆ ಒಳ್ಳೆ ಹೆಸರು ಬರಬಾರದು ಅಂತ ಗುಪ್ತವಾಗಿ ಕುತಂತ್ರಗಳನ್ನು ಮಾಡಿದ್ರು. ನೀವು ಎಷ್ಟೋ ಸಾರಿ ಜಗಳ ಯಾಕೆ ಅಂತ ಸುಮ್ಮನಿದ್ರಿ. ಆದರೆ ಅವರು ಮಾತ್ರ ತಮ್ಮ ಕೆಲಸ ಮುಗಿದ ಮೇಲೆ ನಿಮ್ಮನ್ನ ಕಡೆಗಣಿಸಿದರು. ಇದು ನಿಮ್ಮ ಲೈಫ್ನಲ್ಲಿ ನಡೆದಿದೆಯೋ ಇಲ್ವೋ ನೀವೇ ಯೋಚನೆ ಮಾಡಿ ಮೀನರಾಶಿಯವರೇ. ಇಲ್ಲಿ 1 ಸೆಕೆಂಡ್ ನಿಂತು ಪ್ರಶಾಂತವಾಗಿ ಯೋಚನೆ ಮಾಡಿ. ನೀವು ಪಟ್ಟ ಪ್ರತಿಯೊಂದು ಕಷ್ಟನ, ನೀವು ಹಾಕಿದ ಪ್ರತಿಯೊಂದು ಕಣ್ಣೀರಿನ ಹನಿಯನ್ನ ಆ ದೇವರು ನೋಡ್ತಾನೇ ಇದ್ದಾನೆ. ಯಾವುದು ಸುಮ್ಮನೆ ಹೋಗಲ್ಲ. ದೇವರು ನಿಮಗೆ ಕೊಡೋದು ಸ್ವಲ್ಪ ಲೇಟ್ ಮಾಡಬಹುದು, ಆದರೆ ಕೊಡೋ ಗಿಫ್ಟ್ ಮಾತ್ರ ಲೈಫ್ ಲಾಂಗ್ ನೆನಪಿರೋ ಥರ ಇರುತ್ತೆ. ನಿಮ್ಮ ಲೈಫ್ನಲ್ಲಿ ಇಷ್ಟೊಂದು ಕಷ್ಟಗಳು ಯಾಕೆ ಬಂತು ಅಂದ್ರೆ, ನಿಮ್ಮ ಸುತ್ತ ಇರೋರ ನಿಜವಾದ ಮುಖವಾಡನ ಕಳ್ಚೋಕೆ. ಅದಕ್ಕೆ ಈಗ ಲೇಟ್ ಆದರೂ ಸರಿ, ನಿಮಗೆ ನಿಜಕ್ಕೂ ಒಳ್ಳೆಯದಾಗೋ ಟೈಮ್ ಬಂದಿದೆ. ನೀವು ಪ್ರಶಾಂತವಾಗಿ ನಿಟ್ಟುಸಿರು ಬಿಡಬಹುದು. ಆದರೆ ಬಹುತೇಕ ಮೀನರಾಶಿಯವರು ಇಲ್ಲೇ ಒಂದು ದೊಡ್ಡ ತಪ್ಪು ಮಾಡ್ತಿದ್ದಾರೆ. ಹಳೆ ಶತ್ರುಗಳನ್ನ, ನಿಮ್ಮನ್ನ ಮೋಸ ಮಾಡಿದವರನ್ನ ಪಾಪ ಅವರು ಬದಲಾಗಿದ್ದಾರೆ ಅಂತ ಅಂದ್ಕೊಂಡು ಮತ್ತೆ ನಂಬಿ ಲೈಫ್ ಒಳಗೆ ಬಿಟ್ಕೋತಾ ಇದ್ದಾರೆ. ಆದರೆ ನೆನಪಿಡಿ, ವಿಷದ ಹಾವಿಗೆ ಎಷ್ಟೇ ಹಾಲೆರೆದ್ರೂ ಅದು ವಿಷಕಾರುವುದನ್ನ ಬಿಡೋದಿಲ್ಲ. ಅವರು ಕೇವಲ ಅವರ ಪರಿಸ್ಥಿತಿ ಸರಿಯಿಲ್ಲದಿದ್ದಾಗ ಮಾತ್ರ ನಿಮ್ಮ ಬಳಿ ಸಹಾಯಕ್ಕೆ ಬರ್ತಾರೆ. ಕೆಲಸ ಮುಗಿದ ಮೇಲೆ ಮತ್ತೆ ಅದೇ ಹಳೆ ಚಾಳಿ ಮುಂದುವರಿಸ್ತಾರೆ. ಅದಕ್ಕೆ ಈಗ ನೀವು ತುಂಬಾನೇ ಅಲರ್ಟ್ ಆಗಿರಬೇಕು. ಇತ್ತೀಚೆಗೆ ನಿಮಗೆ ಒಂಟಿಯಾಗಿರಬೇಕು ಅನಿಸ್ತಾ ಇದೆಯಾ? ಯಾರ ಜೊತೆನೂ ಮಾತನಾಡೋಕೆ ಇಷ್ಟ ಆಗ್ತಿಲ್ವಾ? ಫೋನ್ ಬಂದ್ರೆ ಎತ್ತೋಕ್ಕೂ ಕಿರಿಕಿರಿ ಅನ್ಸುತ್ತಾ? ರಾತ್ರಿ ವೇಳೆ, ಮುಖ್ಯವಾಗಿ ಬೆಳಗ್ಗಿನ ಜಾವ 3ರಿಂದ 4 ಗಂಟೆ ಮಧ್ಯದಲ್ಲಿ ಸಡನ್ ಆಗಿ ಎಚ್ಚರಾಗಿ ದೇವರ ಬಗ್ಗೆ, ನಿಮ್ಮ ಫ್ಯೂಚರ್ ಬಗ್ಗೆ ಗಾಢವಾಗಿ ಯೋಚನೆ ಮಾಡ್ತಿದ್ದೀರಾ? ಹಾಗಿದ್ರೆ ದಯವಿಟ್ಟು ನಾವು ಡಿಪ್ರೆಷನ್ಗೆ ಹೋಗ್ತಿದ್ದೀನಿ ಅಂತ ಹೆದರಬೇಡಿ. ಇದು ನಿಮ್ಮ ಟೈಮ್ ಸಂಪೂರ್ಣ ಚೇಂಜ್ ಆಗ್ತಾ ಇದೆ ಅನ್ನೋದಕ್ಕೆ ದೇವರು ಕೊಡ್ತಿರೋ ಪವರ್ಫುಲ್ ಸಿಗ್ನಲ್. ನಿಮ್ಮ ಮೈಂಡ್ ಈಗ ಆಧ್ಯಾತ್ಮಿಕ ಮಟ್ಟದಲ್ಲಿ ಕೆಲಸ ಮಾಡ್ತಿದೆ. ಸುತ್ತ ಇರೋ ಫೇಕ್ ಜನರನ್ನ ನಿಮ್ಮ ಮನಸ್ಸು ತಕ್ಷಣ ಗುರುತಿಸ್ತಿದೆ. ನಕಲಿ ಸಂಬಂಧಗಳಿಗಿಂತ ಒಂಟಿತನವೇ ಮೇಲು ಅಂತ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ. ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗ್ತಾ ಇದೆ. ಅದಕ್ಕೆ ಕೆಟ್ಟ ಆಲೋಚನೆ ಇರೋರಿಗೆ ನಿಮ್ಮನ್ನ ಕಂಡ್ರೆ ಅಸೂಯೆ ಹುಟ್ಕೊಳ್ತಿದೆ. ಆದರೆ ಅಸಲಿ ಡೇಂಜರ್ ಇಲ್ಲೇ ಇರೋದು. ಕಳೆದ ಕೆಲವು ದಿನಗಳಿಂದ ನಿಮ್ಮ ಹಿಂದೆ ನಿಮ್ಮ ಬಗ್ಗೆ ತುಂಬಾ ದೊಡ್ಡ ಎನ್ಕ್ವೈರಿ ನಡೀತಾ ಇದೆ. ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಸುತ್ತಮುತ್ತಲಿನವರಿಂದ, ಸಂಬಂಧಿಕರಿಂದ ಅಥವಾ ಸೋಷಿಯಲ್ ಮೀಡಿಯಾ ಮೂಲಕ ನಿಮ್ಮ ಇನ್ಫಾರ್ಮೇಶನ್ ಕಲೆ ಹಾಕ್ತಾ ಇದ್ದಾರೆ. ಇವರ ಪರಿಸ್ಥಿತಿ ಈಗ ಹೇಗಿದೆ? ಸಾಲನೆಲ್ಲ ತೀರಿಸ್ತಾ ಇದ್ದಾರಾ ಇಲ್ವಾ? ಹೊಸದಾಗಿ ಏನಾದರೂ ಸಾಧನೆ ಮಾಡ್ತಿದ್ದಾರಾ? ಯಾರ ಜೊತೆ ಹೆಚ್ಚು ಒಡನಾಟ ಇಟ್ಕೊಂಡಿದ್ದಾರೆ? ಹೀಗೆ ನಿಮ್ಮ ಬಗ್ಗೆ A to Z ವಿಷಯ ತಿಳ್ಕೊಳ್ಳೋಕೆ ಕೆಲವರು ಸಿಕ್ಕಾಪಟ್ಟೆ ಟ್ರೈ ಮಾಡ್ತಾ ಇದ್ದಾರೆ.
ಇದಕ್ಕೆ ಮುಖ್ಯ ಕಾರಣ ನಿಮ್ಮಲ್ಲಿ ಬಂದಿರೋ ಆ ಸೈಲೆಂಟ್ ಚೇಂಜ್. ಮುಂಚೆ ಎಲ್ಲ ಸಣ್ಣ ಪುಟ್ಟ ವಿಷಯಕ್ಕೂ ಹೆಚ್ಚು ಮನಸ್ಸು ನೋಯಿಸಿಕೊಳ್ತಿದ್ದ ನೀವು ಈಗ ಎಲ್ಲವನ್ನೂ ಮೌನವಾಗಿ ಎದುರಿಸ್ತಿರೋದು ಅವರಿಗೆ ಅರಗಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ನಿಮ್ಮ ಮುಖದಲ್ಲಿರುವ ಆ ಪಾಸಿಟಿವ್ ಗ್ಲೋ ನೋಡಿ ಒಳಗೊಳಗೆ ಹೆದರ್ತಾ ಇದ್ದಾರೆ. ನೀವು ಸುಮ್ಮನಿದ್ರೂ ನಿಮ್ಮ ಸೈಲೆನ್ಸ್ನಲ್ಲಿ ಒಂದು ದೊಡ್ಡ ಪವರ್ ಬಿಲ್ಡ್ ಆಗ್ತಾ ಇದೆ. ಇದೇ ಈಗ ಅವರ ಹೊಟ್ಟೆ ಹುರಿಗೆ ಅಸಲಿ ಕಾರಣ. ನಿಮ್ಮ ಲೈಫ್ನಲ್ಲಿ ಬರೋಕಿರೋ ಒಳ್ಳೆಯ ದಿನಗಳ ಮುನ್ಸೂಚನೆ ಅವರಿಗೆ ಈಗಾಗಲೇ ಸಿಕ್ಕಿಬಿಟ್ಟಿದೆ. ಮೀನರಾಶಿಯವರೇ, ಈಗ ನಿಮ್ಮ ಟೈಮ್ ಅದ್ಭುತವಾಗಿ ಪವರ್ಫುಲ್ ಆಗಿ ಚೇಂಜ್ ಆಗ್ತಾ ಇದೆ. ನಿಮ್ಮಲ್ಲೊಂದು ಹೊಸ ಆಧ್ಯಾತ್ಮಿಕ ಧೈರ್ಯ ಮತ್ತು ಕಾನ್ಫಿಡೆನ್ಸ್ ಬರ್ತಾ ಇದೆ. ಕಳೆದ ಕೆಲವು ವರ್ಷಗಳಿಂದ ನೀವು ಲೈಫ್ನಲ್ಲಿ ತುಂಬಾನೇ ಕಠಿಣವಾದ ಪಾಠಗಳನ್ನು ಕಲ್ತಿದ್ದೀರಾ. ಯಾರನ್ನ ನಂಬಬೇಕು, ಯಾರನ್ನ ನಂಬಬಾರದು ಅಂತ ಪ್ರಾಯೋಗಿಕವಾಗಿ ಅನುಭವಿಸಿದ್ದೀರಾ. ಇನ್ಮೇಲೆ ದೇವರು ನಿಮಗೊಂದು ದೊಡ್ಡ ರಕ್ಷಣಾ ಕವಚ ನೀಡುತ್ತಿದ್ದಾನೆ. ಅದಕ್ಕೆ ಈಗ ನಿಮ್ಮ ಲೈಫ್ನಲ್ಲಿ ಒಂದು ದೊಡ್ಡ ಕ್ಲೀನಿಂಗ್ ಪ್ರಾಸೆಸ್ ನಡೀತಾ ಇದೆ. ಅಂದ್ರೆ ನಿಮ್ಮ ಜೊತೆ ಇರಬೇಕಾದ ನಿಜವಾದ ಮತ್ತು ಒಳ್ಳೆಯ ಮನಸ್ಸಿನವರು ಮಾತ್ರ ನಿಮ್ಮ ಹತ್ರ ಬರ್ತಿದ್ದಾರೆ. ಯೂಸ್ ಮಾಡ್ಕೊಳ್ಳೋ ಫೇಕ್ ಜನ ತಾವಾಗೆ ಸೈಡ್ ಆಗ್ತಾ ಇದ್ದಾರೆ. ಇದು ಈವಾಗಲೇ ನಿಮ್ಮ ಲೈಫ್ನಲ್ಲಿ ಸ್ಟಾರ್ಟ್ ಆಗಿರಬಹುದು. ಒಮ್ಮೆ ಗಮನಿಸಿ. ಮುಂಚೆ ನಿಮ್ಮ ಪ್ರತಿಯೊಂದು ನಿರ್ಧಾರವನ್ನು ಟೀಕಿಸುತ್ತಿದ್ದ ನಿಮ್ಮ ಸ್ವಂತ ಜನನೇ ಈಗ ನಿಧಾನವಾಗಿ ನಿಮ್ಮ ಮಾತು ಕೇಳೋಕೆ ಶುರು ಮಾಡ್ತಾರೆ. ನಿಮ್ಮ ತೀರ್ಮಾನಗಳು ಯಶಸ್ವಿಯಾಗುವುದನ್ನು ನೋಡಿ ಅವರೇ ಆಶ್ಚರ್ಯಪಡ್ತಾರೆ. ಕುಟುಂಬದಲ್ಲಿ ವರ್ಷಗಳಿಂದ ಇದ್ದ ಆಸ್ತಿ ವಿಚಾರದ ಗಲಾಟೆಗಳು ಅಥವಾ ಜಾಗದ ಸಮಸ್ಯೆಗಳು ಇನ್ಮೇಲೆ ನಿಮಗೆ ಫೇವರ್ ಆಗಿ ಸೆಟ್ ಆಗಲಿವೆ. ಒಂದು ಕಾಲದಲ್ಲಿ ನಿಮ್ಮನ್ನ ಕಡೆಗಣಿಸಿದ್ದವರೇ ಇನ್ಮುಂದೆ ತಾವಾಗೇ ನಿಮ್ಮ ಹತ್ರ ಬಂದು ಸಲಹೆ ಕೇಳುವ ಮಟ್ಟಕ್ಕೆ ನೀವು ಬೆಳಿತೀರಿ. ಇದೆಲ್ಲ ನಿಮ್ಮಲ್ಲಿರೋ ದೈವಿಕ ಬಲದಿಂದಲೇ ನಡೀತಾ ಇದೆ. ಮೀನರಾಶಿಯವರೇ, ಇನ್ಮೇಲೆ ನೀವು ಯಾವುದಕ್ಕೂ ಭಯಪಡಬೇಕಾಗಿಲ್ಲ. ಇಷ್ಟು ದಿನ ನೀವು ಪಟ್ಟ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗೋ ಅದ್ಭುತ ಸಮಯಕ್ಕೆ ನೀವೀಗ ಕಾಲಿಟ್ಟಿದ್ದೀರಾ. ಇನ್ಮುಂದೆ ನಿಮ್ಮ ಲೈಫ್ನಲ್ಲಿ ಟೆನ್ಷನ್, ಕಣ್ಣೀರು, ನಂಬಿಕೆ ದ್ರೋಹದ ಜಾಗದಲ್ಲಿ ದೊಡ್ಡದಾದ ಯಶಸ್ಸು ಮತ್ತು ನೆಮ್ಮದಿ ಸಿಗಲಿದೆ. ಬರೋ 21ರಿಂದ 45 ದಿನಗಳಲ್ಲಿ ನಿಮ್ಮ ಲೈಫ್ನಲ್ಲಿ ಫೈನಾನ್ಷಿಯಲ್ ಆಗಿ ದೊಡ್ಡ ಗ್ರೋತ್ ಸ್ಟಾರ್ಟ್ ಆಗುತ್ತೆ. ಇಷ್ಟು ವರ್ಷ ಕಷ್ಟಪಟ್ಟರೂ ಸಿಗದ ಗುರುತು ಮತ್ತು ಗೌರವ ಈಗ ನಿಮ್ಮ ಕೆಲಸದಲ್ಲಿ ಅಥವಾ ವೃತ್ತಿ ಜೀವನದಲ್ಲಿ ಸಿಗಲಿದೆ. ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಅಥವಾ ನಿರೀಕ್ಷೆಗೂ ಮೀರಿದ ಆದಾಯ ಹೆಚ್ಚಾಗುವ ಸಂಭವ ಗ್ಯಾರಂಟಿ ಇದೆ. ಮುಖ್ಯವಾಗಿ ನೀವು ಯಾರಿಗೋ ಸಾಲ ಕೊಟ್ಟು ಆ ಹಣ ವಾಪಸ್ ಬರುವುದಿಲ್ಲ ಎಂದು ಕೈಬಿಟ್ಟಿದ್ದೀರೋ ಆ ಹಳೆ ಬಾಕಿ ಹಣ ಕೂಡ ಈಗ ನಿಮ್ಮ ಕೈ ಸೇರುತ್ತೆ. ನಿಮ್ಮ ಸಾಲದ ಬಾಧೆಗಳೆಲ್ಲ ನಿಧಾನವಾಗಿ ಕ್ಲಿಯರ್ ಆಗಿ ಹಣಕಾಸಿನ ಹೊಸ ಮಾರ್ಗಗಳು ನಿಮ್ಮ ಕಣ್ಣು ಮುಂದೆ ತೆರೆದುಕೊಳ್ಳುತ್ತವೆ. ಸ್ವಂತ ವ್ಯವಹಾರ ಮಾಡುವ ಮೀನರಾಶಿಯವರಿಗಂತೂ ಇದು ಗೋಲ್ಡನ್ ಟೈಮ್. ನೀವು ಕೈ ಹಾಕುವ ಪ್ರತಿ ಕೆಲಸದಲ್ಲೂ ಯಶಸ್ಸು ಸಿಗುತ್ತೆ. ನಿಮ್ಮ ಉತ್ತಮ ಸ್ವಭಾವ ಮತ್ತು ಪ್ರಾಮಾಣಿಕತೆಯನ್ನು ನೋಡಿ ಹೊಸ ಗ್ರಾಹಕರು ತಾವಾಗೇ ನಿಮ್ಮನ್ನ ಹುಡುಕಿಕೊಂಡು ಬರ್ತಾರೆ. ಅಷ್ಟೇ ಅಲ್ಲ, ಆರೋಗ್ಯ ಸಮಸ್ಯೆಗಳು ಕೂಡ ದೂರವಾಗುತ್ತವೆ. ಇಷ್ಟು ದಿನ ಮನಸ್ಸಿನ ಆತಂಕದಿಂದ ನಿದ್ದೆ ಇಲ್ಲದೆ ಕಾಡಿತ್ತ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಎಲ್ಲ ಮಾಯವಾಗಿ ಮನಸ್ಸು ಪ್ರಶಾಂತವಾಗುತ್ತೆ. ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನೀವು ಕಂಡ ಕನಸುಗಳು ನನಸಾಗಲು ಶುರುವಾಗುತ್ತವೆ ಮತ್ತು ಸಮಾಜದಲ್ಲಿ ನಿಮಗೊಂದು ವಿಶೇಷವಾದ ಗೌರವ ದೊರೆಯುತ್ತೆ. ನಿಮ್ಮ ಜೀವನಕ್ಕೆ ಅಡ್ಡಿಯಾಗಿದ್ದ ನೆಗೆಟಿವ್ ವಾತಾವರಣವೆಲ್ಲ ದೂರವಾಗಿ ನಿಮ್ಮ ಘನತೆಯನ್ನು ಹೆಚ್ಚಿಸುವ ಒಳ್ಳೆಯ ಜನರ ಪರಿಚಯ ನಿಮಗಾಗುತ್ತೆ. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯ ನೀವು ಮೈಂಡ್ನಲ್ಲಿ ಫಿಕ್ಸ್ ಮಾಡಿಕೊಳ್ಬೇಕು. ನಿಮ್ಮ ಸಮಯ ಚೆನ್ನಾಗಿದ್ದಾಗ ನೀವು ಎಷ್ಟು ಮೌನವಾಗಿ ಮತ್ತು ವಿನಯದಿಂದ ಇರ್ತೀರೋ ಅಷ್ಟೇ ಎತ್ತರಕ್ಕೆ ಬೆಳಿತೀರಾ. ನಿಮ್ಮ ಯಶಸ್ಸು, ಬ್ಯಾಂಕ್ ಬ್ಯಾಲೆನ್ಸ್ ಅಥವಾ ಮುಂದಿನ ಯೋಜನೆಗಳ ಬಗ್ಗೆ ಯಾರ ಹತ್ರನೂ ಮರೆತು ಕೂಡ ಹೆಮ್ಮೆಯಿಂದ ಹೇಳಿಕೊಳ್ಳಬೇಡಿ. ಸೈಲೆಂಟ್ ಆಗಿ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ ಅಷ್ಟೇ. ನಿಮ್ಮ ಸಕ್ಸಸ್ ಸೌಂಡ್ ಹೊರಗಿನ ಜಗತ್ತಿಗೆ ಫಲಿತಾಂಶದ ಮೂಲಕ ಕೇಳಿಸಬೇಕು, ಅಂದ್ರೆ ನಿಮ್ಮ ಬಾಯ ಮಾತಲ್ಲ. ಯಾಕಂದ್ರೆ ಒಳ್ಳೆಯ ಕಾಲ ಬಂದಾಗ ದೃಷ್ಟಿದೋಷದ ಬಾಧೆಯೂ ಹೆಚ್ಚಿರುತ್ತದೆ. ಈ ನರದೃಷ್ಟಿ ಮತ್ತು ನೆಗೆಟಿವ್ ಎನರ್ಜಿಯಿಂದ ಬಚಾವಾಗೋಕೆ ನೀವು ಒಂದು ಸಣ್ಣ ದೈವಿಕ ಕೆಲಸ ಮಾಡಬೇಕು. ಬರುವ ದಿನಗಳಲ್ಲಿ ಸಾಧ್ಯವಾದರೆ ಪ್ರತಿ ಗುರುವಾರ ಅಥವಾ ದಿನ ಬೆಳಗ್ಗೆ ಸೂರ್ಯ ಹುಟ್ಟೋ ಮುನ್ನ ದೇವರ ಮುಂದೆ ಶುದ್ಧವಾದ ದೀಪ ಹಚ್ಚಿ ಪ್ರಶಾಂತವಾಗಿ ಕೂತ್ಕೊಂಡು ಗುರುಸ್ಮರಣೆ ಮಾಡಿ. ಹಾಗೆ ನಿಮ್ಮ ಅದೃಷ್ಟ ಮತ್ತಷ್ಟು ಹೆಚ್ಚಾಗಲು ಶ್ರೀ ರಾಘವೇಂದ್ರ ಸ್ವಾಮಿಗೆ ಅಥವಾ ಮಹಾವಿಷ್ಣುವಿಗೆ ಹಳದಿ ಬಣ್ಣದ ಹೂವುಗಳಿಂದ ಪೂಜೆ ಸಲ್ಲಿಸಿ. ಹೀಗೆ ಮಾಡಿದರೆ ಎಂತಹುದೇ ದೃಷ್ಟಿದೋಷ ಇದ್ರೂ ತಕ್ಷಣ ಮಾಯವಾಗಿ ನಿಮಗೆ ದೈವಿಕ ಶಕ್ತಿ ಮತ್ತು ಕಾನ್ಫಿಡೆನ್ಸ್ ಬರುತ್ತೆ. ನಿಮ್ಮ ಲಕ್ ಡಬಲ್ ಆಗುತ್ತೆ. ನಿಮ್ಮ ಲೈಫ್ನಲ್ಲಿ ನಿಜಕ್ಕೂ ದೇವರು ಕೊಡುತ್ತಿರುವಂತಹ ಪ್ರತಿಯೊಂದು ಸಕಾರಾತ್ಮಕ ಬದಲಾವಣೆಯನ್ನ ಸದ್ಬಳಕೆ ಮಾಡಿಕೊಳ್ಳಿ. ನೆಗೆಟಿವ್ ಜನರಿಂದ ದೂರವಿದ್ದು ನಿಮ್ಮ ಭವಿಷ್ಯವನ್ನ ಅತ್ಯಂತ ಸುಂದರವಾಗಿ ರೂಪಿಸಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಸದಾ ಶುಭವಾಗಲಿ. ಧನ್ಯವಾದಗಳು. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ, ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ.
ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.